Hello students, we are back with BA 5th semester discussion for history class. 5ನೇ ಸೆಮಿಸ್ಟರ್ದ ಈ ಒಂದು ಪೇಪರ್ 1 ಏನಿದೆ ಅದರ ಚರ್ಚೆ ಮತ್ತೆ ನಾವು ಇಲ್ಲೇ ಮುಂದುವರಿಸ್ತಾ ಇದ್ದೀವಿ ಇವತ್ತು. So paper 1 discussion we are continuing. In our previous class we had just discussed here the introduction and the political condition of Bengal on the eve of Battle of Plassey. ಪ್ಲಾಸಿ ಕದನ ಪೂರ್ವದಲ್ಲಿ ಬಂಗಾಳದ ಪರಿಸ್ಥಿತಿ ಏನಾಗಿತ್ತು ಮತ್ತು ಪ್ರಾಸ್ತಾವಿಕವಾಗಿ ಏನು ವಿಷಯಗಳನ್ನು ಬರೀಬೇಕು ಅದನ್ನು ನಾನು ನನ್ನ ಹಿಂದಿನ ಈ ಒಂದು ಪಾಠದಲ್ಲಿ ಅದನ್ನು ವಿಷಯ ತಿಳಿಸಿದ್ದೆ ನಿಮಗೆ. ಇವತ್ತಿನ ಈ ಒಂದು ಪಾಠದಲ್ಲಿ ಈ ಪ್ಲಾಸಿ ಕದನಕ್ಕೆ ಕಾರಣಗಳು ಏನಾಗಿತ್ತು, ವಾಟ್ ವೇರ್ ದ ಕಾಸಸ್ ಫಾರ್ ದ ಬ್ಯಾಟಲ್ ಆಫ್ ಪ್ಲಾಸಿ. As I mentioned to you, this is a 10 marks question. You can get a question, narrate the causes and results of the Battle of Plassey. ಪ್ಲಾಸಿ ಕದನಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ಬರೆಯಿರಿ ಅಂಥೇಳಿ 10 ಮಾರ್ಕ್ಸ್ನಲ್ಲಿ ನಿಮಗೆ ಪ್ರಶ್ನೆ ಬರ್ಬೋದು. ಅದಕ್ಕೆ ಇವತ್ತಿನ ಈ ಒಂದು ಇಲ್ಲೇ ಪಾಠದಲ್ಲಿ ನಾವು ಕಾರಣಗಳೇನಿವೆ ಇದನ್ನು ಈ ಒಂದು ತಿಳಿದುಕೊಳ್ಳೋಣ. We will today try to understand what are the causes for the Battle of Plassey. So broadly I have classified here into 5 here causes. 5 ಕಾರಣಗಳಿವೆ. ಮಿಸ್ಯೂಸ್ ಆಫ್ ದಸ್ತಕ್ಸ್, ದಸ್ತಕಗಳ ದುರುಪಯೋಗ. ಫಾರ್ಟಿಫಿಕೇಶನ್ ಆಫ್ ಫೋರ್ಟ್ ವಿಲಿಯಂ ಬೈ ದ ಬ್ರಿಟಿಷರು ವಿಲಿಯಂ ಕೋಟೆಯಲ್ಲಿ ಸೈನ್ಯವನ್ನು ಇಟ್ಟದ್ದು. ದ ಫಾರ್ಟಿಫಿಕೇಶನ್ ಅಂದರೆ ಇಲ್ಲೇ ಸೈನ್ಯವನ್ನು ಇಡುವುದು. ದ ಕೀಪಿಂಗ್ ಆಫ್ ದ ಮಿಲಿಟರಿ ಅಟ್ ಫೋರ್ಟ್ ವಿಲಿಯಂ ಬೈ ದ ಬ್ರಿಟಿಷ್. ಕ್ಯಾಪ್ಚರ್ ಆಫ್ ಫೋರ್ಟ್ ವಿಲಿಯಂ ಬೈ ಸಿರಾಜುದ್ದೌಲಾ. ಸಿರಾಜುದ್ದೌಲಾ ವಿಲಿಯಂ ಕೋಟೆಯನ್ನು ವಶಪಡಿಸಿಕೊಂಡದ್ದು. ಮೂರನೇದಾಗಿ ಬ್ಲ್ಯಾಕ್ ಹೋಲ್ ಇನ್ಸಿಡೆಂಟ್, ಕಪ್ಪು ಕೋಣೆ ದುರಂತ. ಆ್ಯಂಡ್ ಕಾನ್ಸ್ಪಿರಸಿ ಆಫ್ ಸಿರಾಜ್ ಆಫೀಸರ್ಸ್, ಸಿರಾಜುದ್ದೌಲನ ಅಧಿಕಾರಿಗಳ ಅವನ ವಿರುದ್ಧ ಮಾಡಿದ ಒಳಸಂಚು. ವಿಚ್ ಕ್ಯಾನ್ ಬಿ ಟೇಕನ್ ಆ್ಯಸ್ ಎ ಇಮಿಡಿಯೇಟ್ ಕಾಸ್, ಇದನ್ನು ತಕ್ಷಣ ಕಾರಣವಾಗಿ ನಾವು ತೆಗೆದುಕೊಳ್ಳಬಹುದು. ಕಾನ್ಸ್ಪಿರಸಿ ಅಂದರೆ ಪಿತೂರಿ, ಒಳಸಂಚು. ಸಿರಾಜನ ಅಧಿಕಾರಿಗಳೇ ಅವನ ವಿರುದ್ಧ ಒಳಸಂಚನ್ನು ಮಾಡಿ ಅವನಿಗೆ ಮೋಸ ಮಾಡಿ ಆ ಇಲ್ಲೇ ಅಧಿಕಾರ ಪಡೆದುಕೊಳ್ಳುವ ಆಸೆಯಿಂದಾಗಿ, ದುರಾಸೆಯಿಂದಾಗಿ ಇಲ್ಲೇ ಸಿರಾಜನ ವಿರುದ್ಧ ಈ ಒಂದು ಒಳಸಂಚು ನಡೆದಿತ್ತು. ಅದಕ್ಕೆ ಅದರಲ್ಲಿ ಬರುವಂಥ ಅಧಿಕಾರಿಗಳು ಯಾವ ಒಳಸಂಚು ಏನಾಗಿತ್ತು, ಅದರಲ್ಲಿ ಈ ಒಂದು ಮುಖ್ಯವಾಗಿ ಇರುವಂಥ ಈ ಒಂದು ವಿರುದ್ಧ ಇಲ್ಲೇ ಪಿತೂರಿಗಾರ ಯಾರಾಗಿದ್ದರು ಈ ವಿಷಯ ನಾವು ಅಲ್ಲಿ ನೋಡ್ತೀವಿ. So totally 5 causes. So how you can mainly study this? First 2 causes, ಮೊದಲನೇ 2 ಕಾರಣಗಳನ್ನು ನಾವಿಲ್ಲಿ ನೋಡಿದರೆ the first 2 causes, this created enmity between here Sirajuddaulah and the British. Sirajuddaulah became inimical to the British. ಸಿರಾಜುದ್ದೌಲಾ ಇಲ್ಲೇ ಬ್ರಿಟಿಷರಿಗೆ ಶತ್ರು ಆಗಿದ್ದು ಮೊದಲನೇ 2 ಕಾರಣಗಳನ್ನು ನಾವು ಗಮನಿಸಿದರೆ. 3 ಮತ್ತು 4ನೇ ಕಾರಣ ನೋಡಿದರೆ ಬ್ರಿಟಿಷರ್ಸ್ ಬಿಕೇಮ್ ಎನಿಮಿ ಟು ಸಿರಾಜ್, ಬ್ರಿಟಿಷರು ಸಿರಾಜನ ಶತ್ರು ಆಗಿತ್ತು. 3ನೇ ಮತ್ತು 4ನೇ ಕಾರಣ. ದ ಥರ್ಡ್ ಆ್ಯಂಡ್ ದ ಫೋರ್ತ್ ಕಾಸ್ ಹಿಯರ್ ಮೇಡ್ ದ ಬ್ರಿಟಿಷರ್ಸ್ ಎನಿಮಿ ಟು ಸಿರಾಜುದ್ದೌಲಾ. ಆ್ಯಂಡ್ ದ ಲಾಸ್ಟ್ ಕಾಸ್ ಯು ಕ್ಯಾನ್ ಟೇಕ್ ಇಟ್ ಆಸ್ ದ ಇಮಿಡಿಯೇಟ್ ಕಾಸ್, ತಕ್ಷಣ ಕಾರಣವಾಗಿ ಇದನ್ನು ತೆಗೆದುಕೊಳ್ಳಬಹುದು. ಸೊ ಲೈಕ್ ದಿಸ್ ಹಿಯರ್ ವಿ ಕ್ಯಾನ್ ಸೇ ದ್ಯಾಟ್ ಹಿಯರ್ ದ 5 causes ಫಾರ್ ದ ಬ್ಯಾಟಲ್ ಆಫ್ ಪ್ಲಾಸಿ. ನಾವು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಕಾಸ್, ಪ್ರತಿಯೊಂದು ಕಾರಣದ ಬಗ್ಗೆ ಈ ಒಂದು ವಿಷಯ ತಿಳಿದುಕೊಳ್ಳೋಣ. ದ ಫಸ್ಟ್ ಒನ್ ಇಸ್ ಹಿಯರ್ ದ ಮಿಸ್ಯೂಸ್ ಆಫ್ ದಸ್ತಕ್ಸ್, ದಸ್ತಕಗಳ ದುರುಪಯೋಗ. ದಿಸ್ ಇಸ್ ದ ಫಸ್ಟ್ ಕಾಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ವಾಟ್ ವೇರ್ ದೀಸ್ ದಸ್ತಕ್ಸ್, ಈ ದಸ್ತಕಗಳು ಏನಾಗಿತ್ತು? ದೀಸ್ ವೇರ್ ದ ಟ್ರೇಡ್ ಪಾಸಸ್, ವ್ಯಾಪಾರ ಪತ್ರಗಳು. ಸೊ ದ ಕಂಪನಿ ವಾಸ್ ಗಿವನ್, ಈಸ್ಟ್ ಇಂಡಿಯಾ ಕಂಪನಿ ವಿಚ್ ವಾಸ್ ಟ್ರೇಡಿಂಗ್ here in Bengal from the end of the 17th century, 17ನೇ ಶತಮಾನದಿಂದಲೂ ಈ ಒಂದು ಕೊನೆಯಲ್ಲಿ ನಾವು ನೋಡ್ತೀವಿ ವ್ಯಾಪಾರ ಬೆಳೆಸಿದ್ರು ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದಲ್ಲಿ. 1691 this dastaks were granted to the company by the Mughal emperor Aurangzeb. 1691ರಲ್ಲಿ ಔರಂಗಜೇಬ್ ಇದನ್ನು ಈ ದಸ್ತಕಗಳನ್ನು ಈ ಒಂದು ಕಂಪನಿಗೆ ಈ ಒಂದು ನೀಡಿದ್ದಾರೆ. ವ್ಯಾಪಾರ ಸವಲತ್ತಾಗಿತ್ತು. ಇಟ್ ವಾಸ್ ಎ ಟ್ರೇಡ್ ಪ್ರಿವಿಲೇಜ್. This privilege was reconfirmed in 1717 by the Farman of Farooq Siyar, the Mughal emperor. ಮತ್ತೆ 1717ರಲ್ಲಿ
ಫರೂಕ್ಸಿಯಾರ್ ಆಗ ಮೊಘಲ ಚಕ್ರವರ್ತಿ ಆಗಿದ್ದಾನೆ, ಅವನ ಫರ್ಮಾನ್ ಅಂದರೆ ಆದೇಶದ ಮೇರೆಗೆ ಮತ್ತೆ ಈ ಒಂದು ಸವಲತ್ತನ್ನು ಮುಂದುವರಿಸಲಾಗಿತ್ತು. ಹಾಗಾದರೆ ಏನಿತ್ತು ಈ ಸವಲತ್ತು? ವಾಟ್ ವಾಸ್ ದಿಸ್? ಮೇನ್ಲಿ ದ ಪ್ರಿವಿಲೇಜ್. ಸೊ ದ ಕಂಪನಿ ವಾಸ್ ಎಕ್ಸೆಂಪ್ಟೆಡ್ ಫ್ರಮ್ ದ ಕಸ್ಟಮ್ ಡ್ಯೂಟೀಸ್ ಇನ್ ಬೆಂಗಾಲ್. ಬಂಗಾಲದಲ್ಲಿ ಯಾವುದೇ ವ್ಯಾಪಾರದ ಮೇಲೆ ಅವರು ಸುಂಕವನ್ನು ಕೊಡುವ ಅವಶ್ಯಕತೆ ಇರಲಿಲ್ಲ. ದೇ ವರ್ ಎಕ್ಸೆಂಪ್ಟೆಡ್, ಅದರಿಂದ ಈ ಒಂದು ಅವರು ಮುಕ್ತರಾಗಿದ್ದರು. ದ್ಯಾಟ್ ವಾಸ್ ದ ಪ್ರಿವಿಲೇಜ್ ದೇ ಹ್ಯಾಡ್ ಗೇನ್. ಅದು ಅವರ ಈ ಒಂದು ಸವಲತ್ತು ಪಡೆದುಕೊಂಡಿದ್ದರು ಮೊಘಲ ದೊರೆಗಳಿಂದ. ಸೊ ಫ್ರಮ್ ದ ಮೊಘಲ್ ಎಂಪರರ್ಸ್ ದೇ ಹ್ಯಾಡ್ ಗಾಟ್ ದಿಸ್ ಹಿಯರ್ ದ ಪ್ರಿವಿಲೇಜ್ ಟು ಟ್ರೇಡ್ ಹಿಯರ್ ಕಸ್ಟಮ್ ಫ್ರೀ ಇನ್ ಬಂಗಾಲದಲ್ಲಿ. ಸೊ ಬೆಂಗಾಲ್ ಮೀನ್ಸ್ ಹಿಯರ್ ಯು ಶುಡ್ ನೋಟಿಸ್ ವಿಚ್ ಆರ್ ದ ಪಾರ್ಟ್ಸ್ ಇನ್ಕ್ಲೂಡೆಡ್. ದ ಪ್ರೆಸೆಂಟ್ Bangladesh, what we have got, the West Bengal, Bihar, Orissa, all these were parts of Bengal. ಬಂಗಾಲ್ ಅಂದರೆ ವಿಶಾಲವಾಗಿತ್ತು. ಈಗಿನ ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ್, ಒರಿಸ್ಸಾ ಮತ್ತು ಬಿಹಾರ್ ಇವೆಲ್ಲ ಕೂಡಿ ಈ ಒಂದು ಬಾಂಗ್ಲಾದೇಶವಾಗಿತ್ತು. ದಿಸ್ ವಾಸ್ ಮೇನ್ಲಿ ವಾಟ್ ವಿ ಕಾಲ್ ಇಟ್ ಆಸ್ ಬಾಂಗ್ಲಾ. ಯಾರ್ ಬಂಗಾಲ್ ಅಂದರೆ ಇವೆಲ್ಲ ಯುನೈಟೆಡ್ ಬೆಂಗಾಲ್. ಸೊ ದಿಟ್ ವಾಸ್ ಎ ಯುನೈಟೆಡ್ ಬೆಂಗಾಲ್ ಇನ್ಕ್ಲೂಡಿಂಗ್ ಆಲ್ ದೀಸ್ ಟೆರಿಟರೀಸ್. ಅಲ್ಲಿ ವ್ಯಾಪಾರ ನಡೆಸ್ತಾ ಇದ್ದರು ಬ್ರಿಟಿಷರು 17ನೇ ಶತಮಾನದಲ್ಲಿ. ಬಟ್ ದೇ ವರ್ ನಾಟ್ ರಿಕ್ವೈರ್ಡ್ ಟು ಪೇ ಎನಿ ಕಸ್ಟಮ್, ದೇ ವರ್ ಎಕ್ಸೆಂಪ್ಟೆಡ್ ಫ್ರಮ್ ದಿಸ್. ಇದರಿಂದ ಅವರು ಈ ಒಂದು ಮುಕ್ತರಾಗಿದ್ದರು. ಆ್ಯನ್ಯುವಲಿ ದೇ ಹ್ಯಾವ್ ಟು ಪೇ ಹಿಯರ್ 3000 rupees. ವಾರ್ಷಿಕವಾಗಿ ಅವರು 3000 ರೂಪಾಯಿಯನ್ನು ನೀಡಬೇಕು. ಮತ್ತು ಈ ದಸ್ತಕಗಳನ್ನು ಅವರು ಬಳಸುವ ಮೂಲಕ ಈ ಒಂದು ವ್ಯಾಪಾರದಲ್ಲಿ ಯಾವುದೇ ಸುಂಕ ಕೂಡ ಅವಶ್ಯಕತೆ ಇರಲಿಲ್ಲ. ನಾವು ವಾಟ್ ಹ್ಯಾಪನ್ಡ್ ಈಸ್ ಹಿಯರ್ ಮಿಸ್ಯೂಸ್ ಆಫ್ ದಸ್ತಕ್ಸ್. These dastaks came to be misused by the company servants in their private trade. ಕಂಪ್ನಿ ಕೆಲಸಗಾರ ಏನು ಮಾಡಿದ್ದಾರೆ ಅಂದರೆ ಈ ದಸ್ತಕಗಳನ್ನು ತಮ್ಮ ಸ್ವಂತ ವ್ಯಾಪಾರದಲ್ಲಿ ಈ ಒಂದು ಬಳಸಿಕೊಂಡ್ರು, ಅದನ್ನು ದುರುಪಯೋಗ ಮಾಡಿದ್ದಾರೆ. ಸೊ ಕಂಪ್ನಿ ಸರ್ವೆಂಟ್ಸ್ ದೇ ಆರ್ ನಾಟ್ ಓನ್ಲಿ ಸರ್ವಿಂಗ್ ಇನ್ ಅ ಕಂಪ್ನಿ, ದೇ ಆರ್ ಆಲ್ಸೋ ಇನ್ವಾಲ್ಡ್ ಇನ್ ಪ್ರೈವೇಟ್ ಟ್ರೇಡ್. ಆ್ಯಂಡ್ ಇಫ್ ಇಟ್ ಈಸ್ ಅ ಪ್ರೈವೇಟ್ ಟ್ರೇಡ್ ದೇ ಹ್ಯಾವ್ ಟು ಪೇ ದ ಕಸ್ಟಮ್ಸ್. ಅವರು ಸ್ವಂತ ವ್ಯಾಪಾರ ಮಾಡ್ತಾ ಇದ್ದರೆ ಅವರು ಈ ಒಂದು ಸುಂಕ ಕೊಡಬೇಕಾಗ್ತಾ ಇತ್ತು. ಆದರೆ ಈ ದಸ್ತಕದ ಮೂಲಕ ಆ ಒಂದು ಇಲ್ಲೇ ತಮ್ಮ ಸ್ವಂತ ವ್ಯಾಪಾರವನ್ನು ಕೂಡ ನಡೆಸ್ಕೊಂಡು ಹೋದರು. ದಿಸ್ ವಾಸ್ ಮೇನ್ಲಿ ದ ಮಿಸ್ಯೂಸ್ ಆಫ್ ದ ದಸ್ತಕ್ಸ್. ಕಂಪ್ನಿಗೆ ಮಾತ್ರ ಸವಲತ್ತಿತ್ತು, ಕಂಪ್ನಿ ಸರಕುಗಳಿಗೆ ಮಾತ್ರ ಸವಲತ್ತಿತ್ತು, ಸ್ವಂತ ವ್ಯಾಪಾರದ ಸರಕುಗಳಿಗೆ ಸವಲತ್ತು ಇರಲಿಲ್ಲ. ಸೊ ದಿಸ್ ವಾಸ್ ಹಿಯರ್ ಮೇನ್ಲಿ ಫಾರ್ ದ ಕಂಪ್ನಿ ಗೂಡ್ಸ್ ಆ್ಯಂಡ್ ನಾಟ್ ಫಾರ್ ದ ಪ್ರೈವೇಟ್ ಹಿಯರ್ ಮೇನ್ಲಿ ದ ಗೂಡ್ಸ್ there. So the private here company servants who were conducting the trade, they have to pay the customs. But using these here dastaks, misusing these dastaks, they mainly evaded the duties. ಈ ದಸ್ತಕಗಳ ಮುಖಾಂತರ ಅವರು ಕೂಡ ಈ ಒಂದು ಸುಂಕವನ್ನು ಈ ಒಂದು ನೀಡ್ತಾ ಇಲ್ಲ. ಇದರಿಂದ ಆದಾಯ ಬಂಗಾಲದ ಈ ಒಂದು ಕಡಿಮೆ ಆಯಿತು. ದ ರೆವಿನ್ಯೂ ವಿಚ್ ವಾಸ್ ಬೀಂಗ್ ಜನರೇಟೆಡ್ ಡಿಕ್ಲೈನ್ಡ್. ಆ್ಯಂಡ್ ದಿಸ್ here mainly was not tolerated by the Nawab of Bengal, that is ಸಿರಾಜುದ್ದೌಲಾ. ಇದು ಸಿರಾಜುದ್ದೌಲನಿಗೆ ಸಹನೆ ಆಗಲಿಲ್ಲ. ಒಂದು ರೀತಿಯಲ್ಲಿ ಈ ಒಂದು ಬ್ರಿಟಿಷರ ಮೇಲೆ ದ್ವೇಷ ಬೆಳೆಯಲು ಪ್ರಾರಂಭ ಆಯಿತು ಸಿರಾಜನಿಗೆ. ಇನ್ಸ್ಪೈಟ್ ಆಫ್ ರಿಪೀಟೆಡ್ ವಾರ್ನಿಂಗ್ಸ್ ಟು ದ ಕಂಪನಿ ಆಫೀಷಿಯಲ್ಸ್ ದ್ಯಾಟ್ ದ ದಸ್ತಕ್ಸ್ ಆರ್ ಬೀಂಗ್ ಮಿಸ್ಯೂಸ್ಡ್. ಮೇಲಿಂದ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದ ಅವನ ಕಂಪನಿ ಅಧಿಕಾರಿಗಳಿಗೆ, ನಿಮ್ಮ ಕೆಲಸಗಾರರು ಇದನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಅದಕ್ಕೆ ಆ ಎಚ್ಚರಿಕೆಗೆ ಯಾವುದೇ ಈ ಒಂದು ಪ್ರತಿಕ್ರಿಯೆ ನೀಡಲಿಲ್ಲ ಬ್ರಿಟಿಷರು. ದೆರ್ ವಾಸ್ ನೋ ರೆಸ್ಪಾನ್ಸ್ ಹಿಯರ್ ಟು ಹಿಸ್ ಮೇನ್ಲಿ ವಾರ್ನಿಂಗ್ಸ್. ಸೊ ದಿಸ್ ಮೇಡ್ ಹಿಯರ್ ಸಿರಾಜ್ ಹಿಯರ್ ಟು ಡೆವಲಪ್ ಹೇಟ್ರೆಡ್ನೆಸ್ ಟುವರ್ಡ್ಸ್ ದ ಬ್ರಿಟಿಷ್. ಇದರಿಂದ ಬ್ರಿಟಿಷರ ವಿರುದ್ಧ ಅವನಿಗೆ ದ್ವೇಷ ಬೆಳೆಯಲು ಪ್ರಾರಂಭ ಆಯಿತು. ಸೊ ದ್ಯಾಟ್ ಈಸ್ ವಾಟ್ ವಿ ಸೇ ಮಿಸ್ಯೂಸ್ ಆಫ್ ದ ದಸ್ತಕ್ಸ್. ಇಟ್ ಈಸ್ ಸೆಡ್ ದ್ಯಾಟ್ ಇಟ್ ಸೋಡ್ ದ ಸೀಡ್ಸ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ. ಪ್ಲಾಸಿ ಕದನಕ್ಕೆ ಬೀಜಗಳು ಹಾಕಿದ್ದು ಈ ದಸ್ತಕಗಳ ದುರುಪಯೋಗ. This is the first cause you can take. Second was fortification of Fort William. ವಿಲಿಯಂ ಕೋಟೆಯಲ್ಲಿ ಸೈನ್ಯವನ್ನು ಇಟ್ಟದ್ದು. Now Fort William, as you know that it was the administrative headquarters of East India Company in Calcutta. ಕಲ್ಕತ್ತಾದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯ ಆಡಳಿತ ಕಚೇರಿ ಅಂದರೆ ಫೋರ್ಟ್ ವಿಲಿಯಂ ಆಗಿತ್ತು. This was looking after mainly the whole administration of the British settlements in India. It was the company headquarters, company ಮುಖ್ಯ ಆಡಳಿತ ಕಚೇರಿ ಫೋರ್ಟ್ ವಿಲಿಯಂ. So as it was an administrative office, here Sirajuddaulah had ordered no military has to be kept there. ಅದು ಒಂದು ಆಡಳಿತ ಕಚೇರಿ ಆಗಿತ್ತು. ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಸೈನ್ಯ ಇಡುವ ಅವಶ್ಯಕತೆ ಇಲ್ಲ. ಇದು ಸಿರಾಜುದ್ದೌಲನ ಆದೇಶವಾಗಿತ್ತು. ಸಿರಾಜ್ ಹ್ಯಾಡ್ ಗಿವನ್ ಹಿಯರ್ ದಿ
order that no military should be kept in this fort. In spite of that, disobeying the orders of Siraj, the Britishers fortified Fort William. ಸಿರಾಜುದ್ದೌಲನ ಆದೇಶವನ್ನು ತಿರಸ್ಕರಿಸಿ ಆ ವಿಲಿಯಂ ಕೋಟೆಯಲ್ಲಿ ಅವರು ಈ ಒಂದು ಸೈನ್ಯವನ್ನು ಇಟ್ಟದ್ದು. ದೇ ಕೆಪ್ಟ್ ದ ಮಿಲಿಟರಿ. ದಿಸ್ ಬಿಕೇಮ್ ಅನ್ಬೇರೇಬಲ್ ಟು ಸಿರಾಜ್. ಸಿರಾಜನಿಗೆ ಇದು ಸಹನೆ ಆಗಲಿಲ್ಲ. ಸೊ ದೋ ಹಿ ಗೇವ್ ದ ಆರ್ಡರ್ಸ್ ಟು ರಿಮೂವ್ ದ ಮಿಲಿಟರಿ, ದ ಬ್ರಿಟಿಷರ್ಸ್ ಡಿಸೊಬೇಡ್. ಸಿರಾಜುದ್ದೌಲ ಆದೇಶ ಕೊಟ್ಟ ಬ್ರಿಟಿಷರಿಗೆ ಈ ಒಂದು ಕೂಡಲೇ ಸೈನ್ಯವನ್ನು ತೆಗೆಯಲು, ಆದರೆ ಈ ಒಂದು ಬ್ರಿಟಿಷರು ಅವನ ಆಜ್ಞೆಯನ್ನು ತಿರಸ್ಕರಿಸಿದರು. ಸೊ ದಿಸ್ ವಾಸ್ ದ ಥಿಂಗ್ ವಿಚ್ ಬಿಕೇಮ್ ಅನ್ಬೇರೇಬಲ್ ಫಾರ್ ಸಿರಾಜುದ್ದೌಲ. ಇದು ಸಿರಾಜನಿಗೆ ಈ ಒಂದು ಸಹನೆ ಆಗಲಿಲ್ಲ. ಸೊ ವಾಟ್ ವಿ ಸಿ ಇನ್ ದ ಫಸ್ಟ್ ಟೂ ಕಾಸಸ್, ಸಿರಾಜ್ ವಾಸ್ ಡೆವಲಪಿಂಗ್ ದ ಎನಿಮಿಟಿ ಟುವರ್ಡ್ಸ್ ದ ಬ್ರಿಟಿಷ್. ಸಿರಾಜುದ್ದೌಲ ಬ್ರಿಟಿಷರ ವಿರುದ್ಧ ಈ ಒಂದು ಅಲ್ಲಿ ದ್ವೇಷ ಬೆಳೆಸ್ಕೊಳ್ತಾ ಇದ್ದ. ಅವನಲ್ಲಿ ಆ ದ್ವೇಷ ಬರ್ತಾ ಇತ್ತು. ಕಾರಣ ಈ ಒಂದು ಬ್ರಿಟಿಷರ ಈ ಒಂದು ಚಟುವಟಿಕೆಗಳು. ಬ್ರಿಟಿಷರು ಅವನ ಆದೇಶಗಳಿಗೆ ಯಾವುದೇ ರೀತಿಯಾಗಿ ಗೌರವವನ್ನು ನೀಡಲಿಲ್ಲ. ದ ಬ್ರಿಟಿಷರ್ಸ್ ಡಿಡ್ ನಾಟ್ ಆನರ್ ಸಿರಾಜುದ್ದೌಲಾಸ್ ಆರ್ಡರ್ಸ್. ಸೊ ಇಟ್ ವಾಸ್ ಆಸ್ ಬೀಯಿಂಗ್ ದ ಹೆಡ್ ಆಫ್ ದ ಸ್ಟೇಟ್, ಹಿ ವಾಸ್ ನಾಟ್ ರೆಸ್ಪೆಕ್ಟೆಡ್ ಬೈ ದೀಸ್ ಫಾರಿನರ್ಸ್. ಈ ವಿದೇಶಿಯರು, ಹೊರದೇಶದಿಂದ ಬಂದವರು, ಕೇವಲ ವ್ಯಾಪಾರಕ್ಕಾಗಿ ಬಂದವರು, ರಾಜ್ಯದ ಮುಖ್ಯಸ್ಥನಿಗೆ ಅವರು ಈ ಒಂದು ಗೌರವವನ್ನು ನೀಡ್ತಾ ಇರಲಿಲ್ಲ. ಸೊ ದಿಸ್ thing which was not tolerable to Sirajuddaula. So the first two causes created that enmity. ಮೊದಲನೇ ಎರಡು ಕಾರಣ ನಾವು ನೋಡ್ತೀವಿ, ಸಿರಾಜನಲ್ಲಿ ಬ್ರಿಟಿಷರ ವಿರುದ್ಧ ದ್ವೇಷ ಬೆಳೆಯಿತು. ಸೊ ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ಸಿರಾಜುದ್ದೌಲ? ನಾವು ಇದಕ್ಕೆ ಸಿರಾಜುದ್ದೌಲ ಹೆಂಗೆ ಪ್ರತಿಕ್ರಿಯಿಸಿದ? ದ ಥರ್ಡ್ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಟ್. ಅದರ ಮೂರನೇ ಈ ಒಂದು ವಿಷಯ ಬರ್ತದೆ. ದ ಥರ್ಡ್ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ immediately in 1756, 1756, we see that here Sirajuddaulah taking his army marched on Fort William and captured it. That is what we call it as capture of Fort William. William ಕೋಟೆಯನ್ನು ವಶಪಡಿಸಿಕೊಂಡದ್ದು. The capture of Fort William. How Sirajuddaulah reacted when his orders were disobeyed? They were ರಿಜೆಕ್ಟೆಡ್ ಬೈ ದಿ ಬ್ರಿಟಿಷ್. ಬ್ರಿಟಿಷರು ಅವನ ಆದೇಶಗಳನ್ನು ತಿರಸ್ಕರಿಸಿದಾಗ ಇದಕ್ಕೆ ಸಿರಾಜುದ್ದೌಲನ ಪ್ರತಿಕ್ರಿಯೆ ಹೆಂಗೆ ಬಂತಂದರೆ, ಕೂಡಲೇ ತನ್ನ ಸೈನ್ಯವನ್ನು ತೆಗೆದುಕೊಂಡು ವಿಲಿಯಂ ಕೋಟೆಯನ್ನು ಮುತ್ತಿಗೆ ಹಾಕಿದನು ಮತ್ತು ಅದನ್ನು ವಶಪಡಿಸಿಕೊಂಡನು. ಇಮಿಡಿಯೇಟ್ಲಿ ಹಿ ಬಿಸೀಸ್ಡ್ ದ ಫೋರ್ಟ್ ಆಫ್ ವಿಲಿಯಂ ಆ್ಯಂಡ್ ಕ್ಯಾಪ್ಚರ್ಡ್ ದ ಫೋರ್ಟ್ ಹಿಯರ್ ಇನ್ 1756, 1756. ದ ಫೋರ್ಟ್ ವಾಸ್ ಕ್ಯಾಪ್ಚರ್ಡ್ ಬೈ ಸಿರಾಜುದ್ದೌಲ. ದಿಸ್ ವಾಸ್ ಅ ಸರ್ಪ್ರೈಸ್ ಟು ದ ಬ್ರಿಟಿಷ್. ಬ್ರಿಟಿಷರಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯವಾಯಿತು. ದೇ ನೆವರ್ ಥಾಟ್ ದ್ಯಾಟ್ ಆ್ಯನ್ ಇಂಡಿಯನ್ ರೂಲರ್ ವುಡ್ ಟೇಕ್ ಸಚ್ ಎನ್ ಆ್ಯಕ್ಷನ್. ಒಬ್ಬ ಭಾರತೀಯ ಅರಸ ಇಂಥ ಒಂದು ಇಲ್ಲೇ ಕ್ರಮವನ್ನು ತೆಗೆದುಕೊಳ್ಳೋದು ಅವರು ವಿಚಾರ ಮಾಡಿರಲಿಲ್ಲ. ಒಂದು ರೀತಿಯಲ್ಲಿ ಅವರಿಗೆ ಆಶ್ಚರ್ಯವಾಯಿತು. ಇಟ್ ವಾಸ್ ಎ ಗ್ರೇಟ್ ಸರ್ಪ್ರೈಸ್. ಆ್ಯಂಡ್ ಆಲ್ಸೋ ಹಿಯರ್ ದಿಸ್ ಡೆವಲಪ್ಡ್ ಎನಿಮಿಟಿ ಟುವರ್ಡ್ಸ್ ಸಿರಾಜ್. ಮತ್ತು ಇದರಿಂದಾಗಿ ನಾವು ನೋಡ್ತೀವಿ ಈ ಒಂದು ಬ್ರಿಟಿಷರು ಸಿರಾಜನ್ನು ಕೂಡ ಈ ಒಂದು ದ್ವೇಷ ಬೆಳೆಸಲು ಪ್ರಾರಂಭ ಮಾಡಿದರು. ದೇ ಬಿಕೇಮ್ ಸ್ಲೋಲಿ ಎನಿಮಿಕಲ್ ಟು ಸಿರಾಜ್. ಕ್ರಮೇಣವಾಗಿ ನಾವು ನೋಡ್ತೀವಿ ಬ್ರಿಟಿಷರು ಸಿರಾಜನ ಶತ್ರುವಾದರು. ಸೊ ದಿಸ್ ವಾಸ್ ದ ಇವೆಂಟ್, ಕ್ಯಾಪ್ಚರ್ ಆಫ್ ದ ಫೋರ್ಟ್ ವಿಲಿಯಂ. ಅಷ್ಟೇ ಅಲ್ಲ, ಹಿಯರ್ ಕ್ಯಾಪ್ಚರಿಂಗ್ ದಿಸ್, ಸೊ ಸಿರಾಜುದ್ದೌಲ ರೀನೇಮ್ಡ್ ಹಿಯರ್ ಮೇನ್ಲಿ ದ ಕಲ್ಕತ್ತಾ ಸಿಟಿ ಆಸ್ ಅಲಿ ನಗರ್. ಕಲ್ಕತ್ತಾ ನಗರಕ್ಕೆ ಅವನು ಅಲಿ ನಗರ್ ಅಂತೇಳಿ ಹೊಸ ಹೆಸರು ಕೊಟ್ಟ. ಎ ನ್ಯೂ ನೇಮ್ ವಾಸ್ ಗಿವನ್, ರೀನೇಮಿಂಗ್ ವಾಸ್ ದೇರ್. ಈ ಒಂದು ನಾಮಕರಣವಾಯಿತು. ಇಲ್ಲಿ ಕಲ್ಕತ್ತಾಕ್ಕೆ ಅಲಿ ನಗರ್ ಅಂಥೇಳಿ ಒಂದು ಹೊಸ ಹೆಸರು ಕೊಟ್ಟ ಸಿರಾಜುದ್ದೌಲ. ಸೊ ದಿಸ್ ಹಿಯರ್ ಮೇನ್ಲಿ ಇವೆಂಟ್ ವಾಸ್ ನಾಟ್ ಹಿಯರ್ ಟಾಲರೇಟೆಡ್ ಬೈ ದ ಬ್ರಿಟಿಷ್. ಬ್ರಿಟಿಷರಿಗೆ ಇದು ಸಹನೆ ಆಗಲಿಲ್ಲ. ದ್ಯಾಟ್ ಬಿಕೇಮ್ ದ ಥರ್ಡ್ ಕಾಸ್, ಕ್ಯಾಪ್ಚರ್ ಆಫ್ ಫೋರ್ಟ್ ವಿಲಿಯಂ ಬೈ ಸಿರಾಜುದ್ದೌಲ. And now we find there was another thing which made very Britishers disappointed with Siraj, and that event was the Black Hole incident. Kappu Kone Duranta. Black Hole incident. So this incident here took place on October 20th, 1756. October 20, 1756 ನಡೆದಂಥ ಘಟನೆ ಕಪ್ಪು ಕೋಣೆ ದುರಂತ. The Black Hole incident. This is what we find the incident that took place
ಅಕ್ಟೋಬರ್ 1756. So what is this event and how it was disappointing to the Britishers? ಘಟನೆ ಏನಾಗಿತ್ತು ಮತ್ತು ಬ್ರಿಟಿಷರು ಯಾಕೆ ಇದರಿಂದ ಈ ಘಟನೆಯಿಂದ ಅಸಮಾಧಾನವಾದರು? So this we are going to take up here for the discussion, the Black Hole incident. So when Sirajuddaulah was in Calcutta, Sirajuddaulah, when he had captured the Fort William and he was staying at Calcutta, Sirajuddaulah, we find 146 Britishers were arrested. 146 ಬ್ರಿಟಿಷರನ್ನು ಸೆರೆ ಹಿಡಿಯಲಾಯಿತು. And on October 20th, 1756, they were imprisoned for a whole night in a small room. ಅಕ್ಟೋಬರ್ 20, 1756 ಒಂದು ಚಿಕ್ಕ ಕೊಠಡಿಯಲ್ಲಿ ಈ 146 ಬ್ರಿಟಿಷರನ್ನು ಬಂದಿಯಾಗಿಡಲಾಯಿತು. ಒಂದು ರಾತ್ರಿ, one whole night they were kept as the prisoners in that small room. So there was no proper ventilation, there was no proper light, no proper air. As a result of this, there was lot of suffocation there. ಸರಿಯಾದ ಗಾಳಿ, ಈ ಒಂದು ಬೆಳಕು ಇಲ್ಲದ ಕಾರಣದಿಂದಾಗಿ. We find the next day when the door was opened, out of 146, here 123 Britishers had died because of suffocation. ಮರುದಿನ ಆ ಕೊಠಡಿಯ ಬಾಗಿಲನ್ನು ತೆಗೆದಲ್ಲಿ ಅಲ್ಲಿ ನಾವು ನೋಡ್ತೀವಿ, ಅದರಲ್ಲಿ 146ರಲ್ಲಿ 123 ಜನ ಈ ಒಂದು ಉಸಿರುಕಟ್ಟು ಸತ್ತೋಗಿದ್ದರು. ದೇ ಹ್ಯಾಡ್ ಡೈಡ್ ಬಿಕಾಸ್ ಆಫ್ ದ ಸಫೋಕೇಶನ್. 123 ಜನ ನಾವು ನೋಡ್ತೀವಿ ಅಲ್ಲಿ ಮರಣ ಹೊಂದಿದ್ದಾರೆ. ದಿಸ್ ಇನ್ಸಿಡೆಂಟ್ ಆ್ಯಂಡ್ 23 ಹ್ಯಾಡ್ ಸರ್ವೈವ್ಡ್. ಆ 23 ಜನ ಏನು ಉಳಿದುಕೊಂಡ್ರು, ಅದರಲ್ಲಿ ಒಬ್ಬನ ಹೋವೆಲ್ ಅಂತ ಹೇಳಿ ಬರ್ತಾನೆ. Here out of 23 who survived, one of them was the Howell. He was the first person to make here aware the British about this brutal act of Sirajuddaulah. It was Howell who informed how cruel Siraj was. ಈ ಒಂದು ಘಟನೆ ಬಗ್ಗೆ ಬ್ರಿಟಿಷರಿಗೆ ವರದಿಯನ್ನು ಸಲ್ಲಿಸಿದ್ದು ಹೋವೆಲ್ ಅಂತ ಹೇಳಿ. ಬೆಲೆ ಸಿರಾಜುದ್ದೌಲನ ಈ ಒಂದು ಕ್ರೂರವಾದ ವರ್ತನೆ ಬಗ್ಗೆ ಬ್ರಿಟಿಷರಿಗೆ ವರದಿಯನ್ನು ಕೊಟ್ಟದ್ದು ಹೋವೆಲ್ ಆಗಿದ್ದ. ದ ಬ್ಲ್ಯಾಕ್ ಹೋಲ್ ಇನ್ಸಿಡೆಂಟ್. ಆ 23 ಜನರಲ್ಲಿ ಉಳಿದುಕೊಂಡಂತ ಅವನು ಒಬ್ಬನಾಗಿದ್ದಾನೆ. ಹಿ ವಾಸ್ ಒನ್ ಆಫ್ ದ ಪರ್ಸನ್ ಹೂ ಹ್ಯಾಡ್ ಮೇನ್ಲಿ ಸರ್ವೈವ್ಡ್ ದ್ಯಾಟ್ ಇನ್ಸಿಡೆಂಟ್. ಸೊ ದಿಸ್ ಇನ್ಸಿಡೆಂಟ್, ಈ ಘಟನೆ ಆದಾಗ, ವೆನ್ ದಿಸ್ ಇನ್ಸಿಡೆಂಟ್ ಟುಕ್ ಪ್ಲೇಸ್, ದಿಸ್ ಮೇಡ್ ಬ್ರಿಟಿಷರ್ಸ್ ವೆರಿ ಡಿಸಪಾಯಿಂಟೆಡ್. ಬ್ರಿಟಿಷರು ಇದರಿಂದಾಗಿ ಈ ಒಂದು ಅಸಮಾಧಾನವಾದರು. ದೇರ್ ವಾಸ್ ಲಾಟ್ ಆಫ್ ಡಿಸಪಾಯಿಂಟ್ಮೆಂಟ್ ಫಾರ್ ದ ಬ್ರಿಟಿಷ್ and they blamed Sirajuddaulah for the death of 123 Britishers. ಆ 123 ಜನ ಏನು ಮರಣವಾಗಿದ್ದರೋ ಅದರ ಈ ಒಂದು ಆರೋಪವನ್ನು ಪೂರ್ಣ ಸಿರಾಜುದ್ದೌಲನ ಮೇಲೆ ಹಾಕಿದರು. and they wanted here to take revenge on Siraj. ಆ ಸಿರಾಜನ ಮೇಲೆ ಸೇಡು ತೀರಿಸಿಕೊಳ್ಳುವುದು ಈ ಒಂದು ಬ್ರಿಟಿಷರ ಉದ್ದೇಶವಾಗಿತ್ತು. The first thing was they wanted to put an end to the rule of the here Sirajuddaulah. ಸಿರಾಜನ ಆಳ್ವಿಕೆನೇ ಈ ಒಂದು ಕೊನೆಗೊಳಿಸುವುದಾಗಿತ್ತು. So this here event, the Black Hole incident, was another cause for the Battle of Plassey. Plassey ಕದನಕ್ಕೆ ಇದು ಇನ್ನೊಂದು ಕಾರಣವಾಗಿತ್ತು. And the immediate cause, ಮತ್ತು ಕೂಡಲೇ ತಕ್ಷಣ ಕಾರಣ ಏನಿತ್ತು. So how we are going to explain the here immediate cause. So how the Plassey battle took place. Plassey ಕದನ ಹೇಗೆ ಈ ಒಂದು ಪ್ರಾರಂಭವಾಯಿತು. The officers of Sirajuddaulah who were very disappointed with the rule of Siraj. ಸಿರಾಜನ ಆಳ್ವಿಕೆಯಿಂದ ಅಸಮಾಧಾನಗೊಂಡಂಥ ಈ ಒಂದು ಕೆಲವು ಅಧಿಕಾರಿಗಳು, ಸಿರಾಜನ ಅಧಿಕಾರಿಗಳೇ, the officers of Siraj who were disappointed with the rule of Siraj, they wanted to put an end to the rule of Siraj. ಸಿರಾಜನ ಆಳ್ವಿಕೆಯನ್ನು ಕೊನೆಗೊಳಿಸುವುದಾಗಿತ್ತು. ಅದರಲ್ಲಿ ಬಹಳ ಪ್ರಮುಖನಾಗಿದ್ದಂಥ ನಾವು ನೋಡ್ತೀವಿ ಅಲ್ಲೇ ಮೀರ್ ಜಾಫರ್ ಆಗಿದ್ದನು. who was the chief commander of Sirajuddaullah's army. ಸಿರಾಜುದ್ದೌಲನ ಸೈನ್ಯದ ಮುಖ್ಯ ಸೇನಾಧಿಪತಿಯಾಗಿದ್ದನು. he was holding the post of Mir Bakshi. ಮೀರ್ ಬಕ್ಷಿಯ ಸ್ಥಾನದಲ್ಲಿದ್ದ ಮುಖ್ಯ ಸೇನಾಧಿಪತಿ ಸೈನ್ಯದ್ದು by name ಮೀರ್ ಜಾಫರ್. ಮೀರ್ ಜಾಫರ್ ಅಂತ ಹೇಳಿ ಬರ್ತಾನೆ. ಮೀರ್ ಜಾಫರ್, he aspired to become the Nawab. his desire was to become the Nawab. ಅವನ ನವಾಬನಾಗುವುದು ಈ ಒಂದು ಅವನ ಆಸೆಯಾಗಿತ್ತು.
ಸೊ ಹಿ ವಾಸ್ ಅಗೇನೆಸ್ಟ್ ಸಿರಾಜುದ್ದೌಲಾ. ಸಿರಾಜುದ್ದೌಲನ ಈ ಒಂದು ಇಲ್ಲೇ ಶತ್ರು ಆಗಿದ್ದ. ಅವನ ಆಳ್ವಿಕೆಯನ್ನು ಈ ಒಂದು ಇಲ್ಲೇ ಕೊನೆಗೊಳಿಸಲು ಈ ಒಂದು ಅವನು ನಿರ್ಧರಿಸಿದ್ದನು. ಆ್ಯಂಡ್ ಹಿ ವಾಸ್ ಸಪೋರ್ಟೆಡ್, ಮೀರ್ ಜಾಫರ್ ವಾಸ್ ಸಪೋರ್ಟೆಡ್ ಬೈ ಹಿಯರ್ ಕಮಾಂಡರ್ ಕಾದಿಮ್ ಖಾನ್. ಸೇನಾಧಿಪತಿಯಾದ ಕಾದಿಮ್ ಖಾನ್ ಅವನಿಗೆ ಬೆಂಬಲವಾಗಿದ್ದ. ದ ಟ್ರೆಜರರ್ ದುರ್ಲಭ್ ರೈ ಸಪೋರ್ಟೆಡ್ ಮೀರ್ ಜಾಫರ್. ಸಿರಾಜುದ್ದೌಲನ ಖಜಾಂಚಿ ಆದಂಥ ದುರ್ಲಭ್ ರೈ ಅವನಿಗೆ ಈ ಒಂದು ಮೀರ್ ಜಾಫರ್ನಿಗೆ ಬೆಂಬಲ ಕೊಟ್ಟ. ದ ಟೂ ರಿಚ್ ಮರ್ಚೆಂಟ್ಸ್ ಆಫ್ ಬೆಂಗಾಲ್ ಅಮೀನ್ ಚಂದ್ ಆ್ಯಂಡ್ ಜಗತ್ ಸೇಠ್ ಸಪೋರ್ಟೆಡ್ ಮೀರ್ ಜಾಫರ್ ಹೂ ವಾಂಟೆಡ್ ದ್ಯಾಟ್ ಸಿರಾಜ್ ಶುಡ್ ಬಿ ರಿಮೂವ್ಡ್. ಇವರೆಲ್ಲ ಅಧಿಕಾರಿಗಳೇನಿದ್ದರು ಸಿರಾಜನ ವಿರುದ್ಧ ಒಳಸಂಚು ನಡೆಸ್ತಾ ಇದ್ದರು, ಪಿತೂರಿಯನ್ನು ನಡೆಸ್ತಾ ಇದ್ದರು. ದೇ ಆರ್ ಹ್ಯಾಚಿಂಗ್ ಎ ಕಾನ್ಸ್ಪಿರಸಿ ಅಗೇನ್ಸ್ಟ್ ಸಿರಾಜ್ ಟು ಎಂಡ್ ಹಿಸ್ ರೂಲ್. And it was at this juncture they noticed the enmity between the British and Siraj. ಇದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಏನು ಬಂದದ್ದು, ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ದ್ವೇಷ ಬೆಳೀತಾ ಇತ್ತು. ಅವರಿಬ್ಬರು ಶತ್ರುಗಳಾಗಿದ್ದು. ನಾವು ದೀಸ್ ಕಾನ್ಸ್ಪಿರೇಟರ್ಸ್, ಈ ಒಳಸಂಚುಗಾರರು, ದೇ ಡಿಸೈಡೆಡ್ ಟು ಟೇಕ್ ದ ಹೆಲ್ಪ್ ಆಫ್ ದ ಬ್ರಿಟಿಷ್. ಬ್ರಿಟಿಷರ ಸಹಾಯವನ್ನು ತೆಗೆದುಕೊಳ್ಳಲು ಅವರು ನಿರ್ಧರಿಸಿದರು. ಆ್ಯಂಡ್ ಬ್ರಿಟಿಷರ್ಸ್ ವೇರ್ ಆಲ್ಸೋ ವೇಟಿಂಗ್ ಫಾರ್ ದಿಸ್ ಅಪರ್ಚುನಿಟಿ. ಬ್ರಿಟಿಷರು ಕೂಡ ಇದಕ್ಕೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದರು. ಹೌ ದ ಇವೆಂಟ್ಸ್ ವೆಂಟ್ ಆನ್ ಆ್ಯಂಡ್ ಅಲ್ಟಿಮೇಟ್ಲಿ ದರ್ ವಾಸ್ ದಿಸ್ ಬ್ಯಾಟಲ್ ಆಫ್ ಪ್ಲಾಸಿ. ಹೇಗೆ ಘಟನೆಗಳು ನಡೆದವು, ಹೇಗೆ ಈ ಒಂದು ಯುದ್ಧ ಅಲ್ಲಿ ಪ್ರಾರಂಭವಾಯಿತು. ಸೊ ಇನ್ ದ ಬಿಗಿನಿಂಗ್ ಆಫ್ 1757, 1757ರ ಪ್ರಾರಂಭದಲ್ಲಿ ನಾವು ನೋಡ್ತೀವಿ, ದ ಬ್ರಿಟಿಷರ್ಸ್ ಇನ್ವೈಟೆಡ್ ರಾಬರ್ಟ್ ಕ್ಲೈವ್ ಟು ಕಮ್ ಓವರ್ ಟು ಬೆಂಗಾಲ್. ರಾಬರ್ಟ್ ಕ್ಲೈವ್ನಿಗೆ ಆಮಂತ್ರಣ ನೀಡಲಾಯಿತು. ಸೇನಾಧಿಪತಿಯಾದ ರಾಬರ್ಟ್ ಕ್ಲೈವ್ನಿಗೆ ಆಮಂತ್ರಣ ನೀಡಲಾಯಿತು ಈ ಒಂದು ಬಂಗಾಲಕ್ಕೆ ಬರಲು. ಸೊ ರಾಬರ್ಟ್ ಕ್ಲೈವ್ ಹ್ಯಾಡ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ವಿ ಹ್ಯಾವ್ ಸೀನ್ ಇನ್ ದ ಸೆಕೆಂಡ್ ಕಾರ್ನಾಟಿಕ್ ವಾರ್ ವೇರ್ ಹಿ ಹ್ಯಾಡ್ ಡಿಫೀಟೆಡ್ ದ ಫ್ರೆಂಚ್ ಹಿಯರ್ ಆ್ಯಂಡ್ ಚಾಂದ್ ಸಾಹಿಬ್ ಇನ್ ದ ಬ್ಯಾಟಲ್ ಆಫ್ ಏರ್ಕಾಟ್ ಆ್ಯಂಡ್ ಹ್ಯಾಡ್ ಬ್ರಾಟ್ ದ ವಿಕ್ಟರೀಸ್ ಟು ದ ಬ್ರಿಟಿಷ್. ಬ್ರಿಟಿಷರಿಗೆ ಯಶಸ್ಸನ್ನು ತಂದುಕೊಟ್ಟಿದ್ದ ಎರಡನೇ ಕಾರ್ನಾಟಿಕ್ ಯುದ್ಧದಲ್ಲಿ. ಆಫ್ಟರ್ ದ್ಯಾಟ್ ಹಿ ಹ್ಯಾಡ್ ವೆಂಟ್ ಟು ಇಂಗ್ಲೆಂಡ್. ಅದಾದ ನಂತರ ಅವನು ಇಂಗ್ಲೆಂಡ್ಗೆ ಹಿಂದೆ ತಿರುಗಿದ್ದ. ಸೊ ಹಿ ವಾಸ್ ಒನ್ಸ್ ಅಗೇನ್ ಇನ್ವೈಟೆಡ್ ಫ್ರಮ್ ಇಂಗ್ಲೆಂಡ್ ಟು ಕಮ್ ಓವರ್ ಟು ಬೆಂಗಾಲ್. ಬಂಗಾಲಕ್ಕೆ ಬರಲು ಅವನಿಗೆ ಆಮಂತ್ರಣ ನೀಡಲಾಯಿತು. ಆ್ಯಂಡ್ ಹಿ ವಾಸ್ ಗಿವನ್ ದ ಕಮಾಂಡರ್ಶಿಪ್ ಆಫ್ ದ ಬ್ರಿಟಿಷ್ ಆರ್ಮಿ ಟು ಡೀಲ್ ವಿತ್ ಸಿರಾಜ್. ಸಿರಾಜನನ್ನು ಎದುರಿಸಲು ರಾಬರ್ಟ್ ಕ್ಲೈವ್ನಿಗೆ ಈ ಒಂದು ಬ್ರಿಟಿಷ್ ಸೈನ್ಯದ ಸೇನಾಧಿಪತಿಯಾಗಿ ನೇಮಿಸಲಾಯಿತು. ಹಿ ವಾಸ್ ಗಿವನ್ ದ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಇನ್ ಫೆಬ್ರವರಿ 1757 ವಿ ನೋಟಿಸ್ ಯಾರ್ ಹಿ ರೀಕ್ಯಾಪ್ಚರ್ಡ್ ಫೋರ್ಟ್ ವಿಲಿಯಂ. ಫೆಬ್ರವರಿ 1757ರಲ್ಲಿ ಈ ಒಂದು ವಿಲಿಯಂ ಕೋಟೆಯನ್ನು ಮತ್ತೆ ವಶಪಡಿಸಿಕೊಂಡದ್ದು. ಹಿ ರೀಕ್ಯಾಪ್ಚರ್ಡ್ ದ ವಿಲಿಯಂ ಫೋರ್ಟ್. ಸಿರಾಜುದ್ದೌಲಾ ಆ್ಯಂಡ್ ಬ್ರಿಟಿಷರ್ ಸೈನ್ ದ ಟ್ರೀಟಿ ಆಫ್ ಅಲಿನಗರ್. ಸಿರಾಜ್ ಮತ್ತು ಬ್ರಿಟಿಷರ್ ನಡುವೆ ಅಲಿನಗರ್ ಒಪ್ಪಂದವಾಯಿತು. ಆಸ್ ಪರ್ ದಿಸ್ ಹಿಯರ್ ಸಿರಾಜುದ್ದೌಲಾ ಅಗ್ರೀಡ್ ಹಿಯರ್ ಮೇನ್ಲಿ ದ ಬ್ರಿಟಿಷರ್ಸ್ ಕ್ಯಾನ್ ಕೀಪ್ ದ ಆರ್ಮಿ ಇನ್ ದ ವಿಲಿಯಂ ಫೋರ್ಟ್. ಇಲ್ಲೇ ಈ ಒಪ್ಪಂದದ ಪ್ರಕಾರ ಸಿರಾಜುದ್ದೌಲಾ ಬ್ರಿಟಿಷರಿಗೆ ವಿಲಿಯಂ ಕೋಟೆಯಲ್ಲಿ ಸೈನ್ಯ ಇಡಲು ಈ ಒಂದು ಅವಕಾಶ ಮಾಡಿಕೊಟ್ಟ. ಬಟ್ ದಿಸ್ ವಾಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ ಟು ದ ಬ್ರಿಟಿಷ್. ಬ್ರಿಟಿಷರಿಗೆ ಇದೇನು ಈ ಒಂದು ಸಮಾಧಾನ ತರಲಿಲ್ಲ. ದೇ ವಾಂಟೆಡ್ ದಟ್ ಸಿರಾಜ್ ರೂಲ್ ಮಸ್ಟ್ ಕಂಪ್ಲೀಟ್ಲಿ ಎಂಡ್ ಹಿಯರ್. ಸೊ ಇಟ್ ವಾಸ್ ಅಟ್ ದಿಸ್ ಜಂಕ್ಷನ್ ವಿ ಫೈಂಡ್ ಹಿಯರ್ ಒನ್ ಆಫ್ ದ ಆಫೀಸರ್ ಹಿಯರ್ ಬೈ ನೇಮ್ ಕೃಷ್ಣ ಬಳ್ಳಾಳ್. He had mainly, by committing the fraud, he had mainly taken the money from the treasury of Sirajuddaulah, and he and his son Raj Ballal, they had mainly went to the Britishers and had taken the shelter. ಕೃಷ್ಣ ಬಳ್ಳಾಳ್ ಇಲ್ಲೇ ಮೋಸವನ್ನು ಮಾಡಿ ಸಿರಾಜುದ್ದೌಲನ ಖಜಾನೆಯಿಂದ ಈ ಒಂದು ಹಣವನ್ನು ತೆಗೆದುಕೊಂಡು ತನ್ನ ಮಗನಾದ ರಾಜ್ ಬಳ್ಳಾಳನ್ನು ಕೂಡ ಅವನ ಬ್ರಿಟಿಷರ ಆಶ್ರಯವನ್ನು ಪಡೆದುಕೊಂಡಿತ್ತು. And when Sirajuddaulah asked the Britishers to hand over here the Krishna Ballal, ಕೃಷ್ಣ ಬಳ್ಳಾಳನನ್ನು ಈ ಒಂದು ಇಲ್ಲೇ ಸಿರಾಜನಿಗೆ ಈ ಒಂದು ಒಪ್ಪಿಸಲು ಈ ಒಂದು ಬ್ರಿಟಿಷರಲ್ಲಿ ಅವನು ಕೇಳಿದ. ಈ ಆಸ್ಕ್ಡ್ ದ ಬ್ರಿಟಿಷರ್ಸ್ ಟು ಹ್ಯಾಂಡ್ ಓವರ್ ಹಿಯರ್ ಮೇನ್ಲಿ ಕೃಷ್ಣ ಬಳ್ಳಾಳ್. ಬ್ರಿಟಿಷರ್ಸ್ ರಿಫ್ಯೂಸ್ಡ್. ಬ್ರಿಟಿಷರು ಇದನ್ನು ಈ ಒಂದು ನಿರಾಕರಿಸಿದರು. ಬಿಕಾಸ್ ಬ್ರಿಟಿಷರ್ಸ್ ವಾಂಟೆಡ್ ಎ ಕಾಸ್ ಟು ಸ್ಟಾರ್ಟ್ ಎ ವಾರ್ ವಿತ್ ಸಿರಾಜ್. ಬ್ರಿಟಿಷರಿಗೆ ಒಂದು ಕಾರಣ ಬೇಕಾಗಿತ್ತು ಯುದ್ಧ ಪ್ರಾರಂಭ ಮಾಡಲು. ಸೊ ದಿಸ್ ಪ್ರೂವ್ಡ್ ಎ ಕಾಸ್. ಇದು ಒಂದು ಕಾರಣವಾಯಿತು. ದೇ ರಿಫ್ಯೂಸ್ ಟು ಸೆಂಡ್ ಹಿಯರ್ ಕೃಷ್ಣ ಬಳ್ಳಾಳ್ ಆ್ಯಂಡ್ ರಾಜ್ ಬಳ್ಳಾಳ್ ಟು ದ ಸಿರಾಜ್. ಸಿರಾಜನ ಈ ಒಂದು ಕೋರಿಕೆಯನ್ನು ಅವರು ನಿರಾಕರಿಸಿದ್ದು. ಆ್ಯಂಡ್ ದಿಸ್ ಮೇಡ್ ಸಿರಾಜುದ್ದೌಲಾ ಟು ಪ್ರಿಪೇರ್ ಫಾರ್ ದ ವಾರ್. ಈ ಒಂದು ಕಾರಣದಿಂದಾಗಿ ನಾವು ನೋಡ್ತೀವಿ. ತಕ್ಷಣ ಕಾರಣದಲ್ಲಿ ಇದನ್ನೆಲ್ಲ ಹೇಳಬೇಕು.
ಅಲ್ಲೇ ಮೇನ್ಲಿ ಕಾನ್ಸ್ಪಿರಸಿ ಆಫ್ ದ ಆಫೀಸರ್ಸ್, ಈ ಒಂದು ಅಧಿಕಾರಿಗಳ ಒಳಸಂಚು, ಹಾಗೆ ರಾಬರ್ಟ್ ಕ್ಲೈವ್ ಕಲ್ಕತ್ತಾವನ್ನು, ವಿಲಿಯಂ ಕೋಟೆಯನ್ನು ಈ ಒಂದು ಮತ್ತೆ ಪುನಃ ವಶಪಡಿಸಿಕೊಂಡದ್ದು, ಅಲಿನಗರ್ ಒಪ್ಪಂದ ಹಾಗೂ ಕೃಷ್ಣ ಬಳ್ಳಾಳ ಮತ್ತು ರಾಜ್ ಬಳ್ಳಾಳರ ಈ ಒಂದು ಘಟನೆ, ಇವು ಎಲ್ಲವೂ ತಕ್ಷಣ ಕಾರಣದಲ್ಲಿ ಬರ್ತವೆ. ದೀಸ್ ಆರ್ ಆಲ್ ಇನ್ಕ್ಲೂಡೆಡ್ ಇನ್ ದಿಸ್ ಲಾಸ್ಟ್ ಕಾನ್ಸ್ಪಿರಸಿ ಆಫ್ ದ ಸಿರಾಜ್ ಆಫೀಸರ್ಸ್. ಸೊ ಫಾರ್ ಇಮಿಡಿಯೇಟ್ ಕಾಸ್ ಯು ಹ್ಯಾವ್ ಟು ರೈಟ್ ದಿಸ್. ಕೂಡಲೇ ಈ ಒಂದು ಬ್ರಿಟಿಷರ ಕೂಡ ಯುದ್ಧ ಆಡಲು ಸಿರಾಜುದ್ದೌಲಾ ಸಿದ್ಧನಾದನು. ಆ್ಯಂಡ್ ಬ್ರಿಟಿಷರ್ಸ್ ಅಂಡರ್ ರಾಬರ್ಟ್ ಟೈ ಆಲ್ಸೋ ಪ್ರಿಪೇರ್ಡ್ ಫಾರ್ ದ ವಾರ್. So these were the causes for the outbreak of Battle of Plassey. The causes here for Battle of Plassey. Plassey ಕದನಕ್ಕೆ ಬರುವಂಥ ಇವು 5 ಕಾರಣಗಳು. And how this battle went on, that is the course of the battle and the results of the battle. This we will be discussing in our next session. ಈ ಕಾರಣಗಳು ಇದು ಆದರೆ ಮುಂದೆ ಇದರ ಗತಿ ಏನಾಗಿತ್ತು ಮತ್ತು ಇದರ ಪರಿಣಾಮ ಏನಾಯಿತು ಮುಂದಿನ ಕ್ಲಾಸ್ನಲ್ಲಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡಿ. ವಿ ವಿಲ್ ಕಂಟಿನ್ಯೂ.